ಫ್ರೆಂಡ್ಸ್, ನಾನಿವತ್ತು ಕಾರ್ ಥೀಮ್ ಇರುವಂತಹ ಫಂಡಂಟ್ ಕೇಕನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಫಂಡಂಟನ್ನು ನಾನು ತೊಗೊಂಡಿದ್ದೀನಿ. ಒಂದು ಕೇಸರಿ ಕಲರು ಹಾಗೂ ವೈಟ್ ಕಲರು ಫಂಡಂಟನ್ನು ತೊಗೊಂಡು ನೋಡಿ, ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಈ ರೀತಿಯಾಗಿ ಲಟ್ಟಿಸ್ಕೋಬೇಕಾಗತ್ತೆ. ನೀವು ಸಕ್ಕರೆ ಪುಡಿ ಇಲ್ಲ ಅಂದರೆ ಮೈದಾ ಕೂಡ ಹಾಕ್ಕೋಬೋದು. ನೋಡಿ, ಈಗ ನಾನು ಕಾರ್ ಶೇಪಲ್ಲಿ ನಾನೇ ಮನೆಯಲ್ಲಿ ಒಂದು ಪೇಪರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಫಂಡಂಟ್ ಮೇಲೆ ಇಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕಟರ್ ಕೂಡ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ನೀವು ಫ್ಲಿಪ್ಕಾರ್ಟ್, ಅಮೆಝಾನ್ ಯಾವುದ್ರಲ್ಲಾದ್ರೂ ತರಿಸ್ಕೋಬೋದು. ಈ ರೀತಿ ಶಾರ್ಪ್ ಆಗಿರುವಂತಹ ಕಟರ್ ಇತ್ತಂದರೆ ತುಂಬ ನೀಟಾಗಿ ಫಂಡಂಟನ್ನು ಕಟ್ ಮಾಡ್ಕೋಬೋದು. ನೋಡಿ, ನಾನು ಯಾವ ರೀತಿ ತೋರಿಸ್ತಿದ್ದೀನಿ ಇದೇ ರೀತಿಯಾಗಿ ತುಂಬ ಪ್ರೆಸ್ ಮಾಡಬೇಡಿ, ಫಂಡಂಟು ಸ್ಪ್ರೆಡ್ ಆಗಿಬಿಡುತ್ತೆ. ಲೈಟಾಗಿ ಇಟ್ಕೊಂಡು ಇದನ್ನು ನೀವು ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಮಾಡ್ತಿರುವಂತಹ ಕೇಕಲ್ಲಿ 3 ಕಾರ್ ಮಾತ್ರ ಬೇಕು, ಸೊ ಅಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ವಿಂಡೋಗೋಸ್ಕರ ನಾನಿಲ್ಲಿ ವೈಟ್ ಫಂಡಂಟ್ ಮೇಲ್ಗಡೆ ನೋಡಿ ಈ ರೀತಿಯಾದಂತಹ ಒಂದು ವಿಂಡೋನ ನಾನು ಪೇಪರಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿರುತ್ತೆ. ನಿಮಗೆ ಫಂಡಂಟ್ ಏನಾದರೂ ತುಂಬ ತೆಳು ಇದೆ ಅನಿಸಿದರೆ ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ಕೊಂಡು ನೀವು ಕಲಿಸ್ಕೊಂಡ್ರೆ ನಿಮಗೆ ಫಂಡಂಟು ಗಟ್ಟಿಗಾಗುತ್ತೆ. ಮತ್ತು ನೀವು ಕಲರ್ ಮಿಕ್ಸ್ ಮಾಡ್ಕೋಬೇಕಾದ್ರೂ ಅಷ್ಟೇ. ಕಲರ್ ಇನ್ ಕೇಸ್ ನೀವು ಲಿಕ್ವಿಡ್ ಕಲರ್ನ ಫಂಡಂಟಲ್ಲಿ ಹಾಕ್ತಿದ್ದೀರಾ ಅಂದರೆ ಫಂಡಂಟ್ ಎಲ್ಲನೂ ತೆಳು ಆಗುತ್ತೆ. ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ ಸಕ್ಕರೆ ಪುಡಿನ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಅದು ಗಟ್ಟಿಗಾಗುತ್ತೆ. ಇವಾಗ ನಾನು ವೀಲ್ಗೋಸ್ಕರ ಬ್ಲ್ಯಾಕ್ ಕಲರ್ ಫಂಡಂಟನ್ನು ಯೂಸ್ ಮಾಡ್ತಿದ್ದೀನಿ. ನೋಡಿ, ಒಂದು ನಾಝಲ್ನ ತೊಗೊಂಡು ನಾನು ರೌಂಡ್ ಆಕಾರದಲ್ಲಿ ಕಟ್ ಮಾಡ್ತಿದ್ದೀನಿ. ನೋಡ್ತಿದ್ದೀರಲ್ಲ, ಈಗ ಎಲ್ಲ ಕಾರ್ಗಳು ರೆಡಿ ಆಯಿತು. ಇದೇ ರೀತಿಯಾಗಿ ನಾನು ಎಲ್ಲ ವೀಲ್ಗಳನ್ನ ಮತ್ತು ವಿಂಡೋ ಮತ್ತು ಕಾರ್ ಶೇಪು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ಕೇಕ್ ಜೆಲ್ ಅಂತಾರಲ್ಲ, ಗ್ಲೇಸ್ ಜೆಲ್ಲು, ಈ ಜೆಲ್ಲನ್ನು ನಾನು ಹಾಕ್ಕೊಂಡು ಇದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ. ನೀವು ಜೆಲ್ ಇಲ್ಲ ಅಂದರೆ ನೀರನ್ನು ಕೂಡ ಅಪ್ಲೈ ಮಾಡಿಬಿಟ್ಟು ಇದನ್ನು ಸ್ಟಿಕ್ ಮಾಡ್ಬೋದು. ತುಂಬ ಈಸಿಯಾಗಿ ಇದು ಅಂಟ್ಕೊಳ್ಳುತ್ತೆ. ಸ್ವಲ್ಪ ನೀರನ್ನು ಹಚ್ಚಿದರೆ ಸಾಕು, ಅದು ಹಂಗೇ ಕಚ್ಕೊಂಡ್ಬಿಡುತ್ತೆ. ನೋಡಿ, ಈಗ ವೀಲನ್ನು ಕೂಡ ನಾನು ಅಂಟಿಸ್ತಾ ಇದ್ದೀನಿ. ಈ ರೀತಿ ಅಂಟಿಸಿ ನೀವು ಹೋಲ್ ಡೇ ಬಿಡಬೇಕಾಗುತ್ತೆ. ಇದು ಆವಾಗ ಸೆಟ್ ಆಗುತ್ತೆ ನೀಟಾಗಿ, ಯಾವುದನ್ನು ಕೆಳಗಡೆ ಬೀಳೋದಿಲ್ಲ. ಹಾಗೆಯೇ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ನೋಡಿ, ಮಧ್ಯದಲ್ಲಿ ಯಾವ ಕಲರ್ ನಾವು ಕಾರನ್ನು ಮಾಡಿರ್ತೀವೋ ಅದೇ ಕಲರು ಒಂದು ಚಿಕ್ಕ ಬಿಲ್ಲೆನ ಹಾಕಿಬಿಟ್ರೆ ನಮಗೆ ಈ ಕಾರು ರೆಡಿ ಆಯಿತು. ನಂತರ ನೋಡಿ, ಇಲ್ಲಿ ಕ್ಲೌಡ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಇದೆ. ಇದಕ್ಕೆ ಏನು ಮೋಲ್ಡ್ ಬೇಕಾಗೋದಿಲ್ಲ, ಕಟರ್ ಬೇಕಾಗೋದಿಲ್ಲ. ಈ ರೀತಿಯಾಗಿ ಒಂದು ಮೋಲ್ಡ್ ಶೇಪನ್ನು ಕೊಡ್ತಾ ನಾವು ಕಟ್ ಮಾಡಿಕೊಂಡ್ರೆ ನೀಟಾಗಿ ಬಂದುಬಿಡುತ್ತೆ. ನೋಡ್ತಿದ್ರಲ್ಲ, ನಾನು ಯಾವ ರೀತಿ ತೋರಿಸ್ತಿದ್ದೀನಿ ಇದೇ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಕ್ಲೌಡ್ ಕೂಡ ಬಂದುಬಿಡುತ್ತೆ. ನೋಡಿ, ಇವಾಗ ಎಲ್ಲ ಕ್ಲೌಡನ್ನು ನಾನು ಕಟ್ ಮಾಡಿ ಆಯಿತು. ಈಗ ಸ್ಟಾರ್ಗಳನ್ನ ನಾನು ಈಗ ಈ ರೀತಿ ಒಂದು ಫಂಡಂಟ್ ಕಟರ್ನ ತೊಗೊಂಡು ಸ್ಟಾರ್ ಶೇಪ್ ಇರುವಂಥದ್ದನ್ನು ನಾನು ಈ ಸ್ಟಾರ್ಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಉಳಿದಿರುತ್ತಲ್ಲ ಫಂಡಂಟು, ಅದರಲ್ಲೇ ಎಲ್ಲಿ ಜಾಗ ಇರುತ್ತೆ ಅಲ್ಲೆಲ್ಲನೂ ನೀವು ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಇಷ್ಟೇ ಅಂತ ಏನಿಲ್ಲ, ಎಷ್ಟು ಬೇಕಾದ್ರೂ ನೀವು ಕಟ್ ಮಾಡಿ ಇಟ್ಕೋಬೋದು. ಈಗ ಇದಿಷ್ಟು ಕಂಪ್ಲೀಟ್ ಆಯಿತು. ನೆಕ್ಸ್ಟು ಮೇಲ್ಗಡೆ ಟಾಪಲ್ಲಿ ಇಡೋದಕ್ಕೋಸ್ಕರ ನಾನು ಒಂದು ದೊಡ್ಡ ಕಾರನ್ನು, ಅಂದರೆ ಗಾತ್ರದಲ್ಲಿ ಚಿಕ್ಕದು, ಬಟ್ ಇದೆಲ್ಲ ಏನಿದೆ ವಾಲ್ಗೆ ಸ್ಟಿಕ್ ಮಾಡೋ ಥರ ಇದೆ. ಬಟ್ ಇದನ್ನು ನಾವು ಕೇಕ್ ಮೇಲೆ ನಿಲ್ಲಿಸ್ಬೇಕಾಗಿರೋದ್ರಿಂದ ಸಣ್ಣ ಗಾತ್ರದಲ್ಲಿ ಮಾಡಿದರೆ ನಮಗೆ ಅದು ನಿಲ್ಲೋದಿಲ್ಲ. ಸೊ ನೋಡಿ, ಈ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಯಾವ ರೀತಿ ನಾನು ಜಸ್ಟ್ ಕೈಯಲ್ಲಿ ಪ್ರೆಸ್ ಮಾಡಿದರೆ ಅದು ನೀಟಾಗಿ ಶೇಪಲ್ಲೇ ಕೂತ್ಕೊಳ್ಳುತ್ತೆ. ತುಂಬ ಈಸಿಯಾಗಿರುತ್ತೆ. ಈ ಹಿಟ್ಟು, ಈ ಮೈದಾ ಹಿಟ್ಟು ಅಥವಾ ನಾವು ಗೋಧಿ ಹಿಟ್ಟನ್ನು ಚಪಾತಿಗೆ ಕಲಸಿರ್ತೀವಲ್ಲ ಅದೇ ರೀತಿಯಾಗಿ ಇರುತ್ತೆ ಈ ಫಂಡಂಟು. ಈ ಫಂಡಂಟನ್ನು ನೀವು ತೊಗೊಂಡಾಗ ಸ್ವಲ್ಪ ಗಟ್ಟಿ ಇರುತ್ತೆ. ನೀವು ಕೈಯಿಂದ ಸ್ವಲ್ಪ ನಾದಿದರೆ ಅದು ಚೆನ್ನಾಗಿ ಮೆತ್ತಗಾಗ್ತಾ ಬರುತ್ತೆ. ನೀವು ಈಸಿಯಾಗಿ ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬೋದು. ಈಗ ವೀಲ್ನ ಮಾಡೋದಕ್ಕೋಸ್ಕರ ನಾಝಲ್ನ ನಾನು ಯೂಸ್ ಮಾಡಿಕೊಂಡು ಈ ವೀಲ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಸ್ವಲ್ಪ ಕೇಕ್ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ವೀಲ್ಗಳನ್ನ ನಾನು ಅಂಟಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಚಿಕ್ಕ ಚಿಕ್ಕ ಕಿಟಕಿಗಳನ್ನ ಕೂಡ ಮಾಡಿ ಇದಕ್ಕೆ ಅಂಟಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಕೇಕು ಯಾವ ಸೈಜ್ ಇದೆ ನೋಡಿಕೊಂಡು ಅದರ ತಕ್ಕನಾಗಿ ನೀವು ಈ ಕಾರ್ಗಳನ್ನ ಮಾಡಬೇಕಾಗುತ್ತೆ. ಕೇಕು ತುಂಬ ಚಿಕ್ಕದಿದ್ದು ಈ ಕಾರ್ಗಳೆಲ್ಲ ದೊಡ್ಡದಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಅಥವಾ ಕೇಕು ತುಂಬ ದೊಡ್ಡದಾಗಿದ್ದು ಸ್ಮಾಲ್ ಕಾರನ್ನು ಮಾಡಿದ್ದೀರಂದ್ರೂ ತುಂಬ ಲುಕ್ಕಾಗಿ ಕಾಣೋದಿಲ್ಲ. ಸೊ ಕೇಕ್ ಎಷ್ಟು ದೊಡ್ಡದಿದೆಯೋ ಅಷ್ಟೇ ದೊಡ್ಡದಾಗಿ ನೀವು ಈ ಕಾರ್ಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಇನ್ನೊಂದು ಕಾರ್ ಕೂಡ ರೆಡಿ ಆಯಿತು.
ಈಗ ಕೊನೆಯದಾಗಿ ನಾನು ಏನು ಹೇಳ್ಬೋದು, ಇದಕ್ಕೆ ಸುಮ್ಮನೆ ಒಂದು ರೌಂಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ನೋಡಿ ಕೇಸರಿ ಕಲರ್ನಲ್ಲಿ ಮತ್ತು ವೈಟ್ ಕಲರ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಯೆಲ್ಲೋ ಕಲರ್ ಕೂಡ ಮಾಡ್ಕೋಬೋದು. ಇವಾಗ ನೋಡಿ ನಾನು ಬ್ರೆಡ್ಡು ರೆಡಿಯಾಗಿದೆ ಆಲ್ರೆಡಿ. ಅದಕ್ಕೆ ಕ್ರಂಬ್ ಕೋಟ್ ಅಂತಾರಲ್ಲ ಅದನ್ನು ರೆಡಿ ಮಾಡಿ ಇಟ್ಟಿದ್ದೆ. ಅದನ್ನು ನಾವು ಫಸ್ಟು ಲೇಯರಾಗಿ ಕಟ್ ಮಾಡಿ ಕ್ರೀಮು ಕ್ರಶ್ ಎಲ್ಲ ಹಾಕಿ ಫ್ರಿಡ್ಜಲ್ಲಿಟ್ಟು ಒಂದು 2-3 ಅವರ್ಸ್ ಆದ್ರೂ ತಣ್ಣಗಾಗೋದಕ್ಕೆ ಬಿಡಬೇಕು. ಅದು ತಣ್ಣಗಾದ ನಂತರ ನೋಡಿ ನಾನು ಆಚೆ ತೆಗೆದ್ಬಿಟ್ಟು ಕೆಳಗಡೆಗೆ ಸ್ವಲ್ಪ ಕೇಸರಿ ಕಲರ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಮೇಲ್ಗಡೆ ಲೈಟ್ ಯೆಲ್ಲೋ ಕಲರ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದೇ ಕಲರ್ ಅಂತ ಏನಿಲ್ಲ, ನಿಮಗೆ ಯಾವ ಕಲರ್ ಇಷ್ಟ ಆ ಕಲರನ್ನು ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಇವಾಗ ನೋಡಿ ಮೇಲ್ಗಡೆ ಕೂಡ ನಾನು ಯೆಲ್ಲೋ ಕಲರ್ನೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸ್ಕ್ರಾಪರಿಂದ ನೋಡಿ ಈ ರೀತಿಯಾಗಿ ನಾವು ಎಕ್ಸ್ಟ್ರಾ ಏನು ಕ್ರೀಮ್ ಇದೆ ಅದನ್ನು ತೆಗಿತಾ ನೀಟಾಗಿ ಮಾಡ್ಕೊಳ್ಳೋಣ. ಹಾಗೆಯೇ ಒಂದು ಸ್ಪ್ಯಾಚುಲನ್ನು ತಗೊಂಡು ಮೇಲ್ಗಡೆ ಕೂಡ ಸಮವಾಗಿ ಮಾಡ್ಕೊಳ್ಳೋಣ. ಈ ರೀತಿ ಟರ್ನಿಂಗ್ ಟೇಬಲ್ ಇತ್ತಂದರೆ ತುಂಬ ಈಸಿಯಾಗಿ ಬಂದುಬಿಡುತ್ತೆ. ನಂತರ ನೋಡಿ ಒಂದು ಚಮಚನ ತೊಗೊಂಡಿದ್ದೀನಿ. ಅದನ್ನು ತಗೊಂಡು ಈ ರೀತಿಯಾಗಿ ನಾನು ಒಂದು ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾದಂಥ ಡಿಸೈನು. ಇದರಲ್ಲಿ ಯಾವುದೇ ತುಂಬ ನಾನು ಕೇಕ್ ಕಟ್ಟರ್ ಆಗಲಿ ಫಂಡಂಟ್ ಕಟರ್ಗಳಾಗಿ ಯೂಸ್ ಮಾಡಿಲ್ಲ. ಮನೆಯಲ್ಲಿ ಸಿಗುವಂತಹ ಸಾಮಗ್ರಿಗಳನ್ನೇ ಉಪಯೋಗಿಸ್ಕೊಂಡು ನಾನು ಇದನ್ನು ಮಾಡ್ತಾಯಿದ್ದೀನಿ. ನೋಡಿ ಚಮಚ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ಈ ರೀತಿಯಾಗಿ ಒಂದು ಡಿಸೈನ್ನ ಮಾಡ್ಕೋಬೋದು. ನಿಮಗೆ ಇದಕ್ಕೋಸ್ಕರ ಸ್ಪೆಷಲ್ ಆಗಿರುವಂಥ ಸ್ಕ್ರ್ಯಾಪರು ಏನೂ ಬೇಕಾಗೋದಿಲ್ಲ. ನೋಡಿ ಈ ರೀತಿಯಾದಂತಹ ಕೇಕು ರೆಡಿ ಆಯಿತು. ಈಗ ಈ ಕೇಕ್ ಮೇಲ್ಗಡೆ ಇನ್ನೊಂದು ಕೇಕನ್ನು ಇಡೋದಕ್ಕೋಸ್ಕರ ಕೇಕು ಕೆಳಗಡೆ ಕುಸಿಬಾರ್ದು ಅಂತ ನಾನು ಈ ರೀತಿಯಾಗಿ ಸ್ಟ್ರಾನ ಇಟ್ಕೊಳ್ತಾ ಇದ್ದೀನಿ. ನಂತರ ನೋಡಿ ಈ ಕೆಳಗಡೆ ಕೇಕ್ಗಿಂತ ಒಂದು ಚಿಕ್ಕ ಕೇಕನ್ನು ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಮಧ್ಯದಲ್ಲಿ ಬರೋ ರೀತಿ ಇಟ್ಕೊಳ್ಳಿ. ನಂತರ ನಾವು ಫಂಡಂಟಿಂದ ರೆಡಿ ಮಾಡಿದ್ವಲ್ಲ ಈ ಕಾರ್ಗಳನ್ನ ಇಟ್ಕೊಳ್ಳೋಣ. ನಿಮಗೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಇಟ್ಕೋಬೋದು. ನೋಡಿ ನಾನು ಹಿಂದಿನ ದಿನವೇ ಮಾಡಿಟ್ಟಿರೋದ್ರಿಂದ ತುಂಬ ನೀಟಾಗಿ ಅದೆಲ್ಲನೂ ಹಿಡ್ದಿಟ್ಕೊಂಡಿದೆ. ಕೆಳಗೆ ಬೀಳ್ತಾಯಿಲ್ಲ, ನೋಡ್ತಾ ಇದ್ದೀರಲ್ಲ, ವಿಂಡೋ ಆಗಿರ್ಬೋದು ವೀಲ್ ಆಗಿರ್ಬೋದು ಯಾವುದೂ ಬೀಳ್ತಾಯಿಲ್ಲ. ಈಗ ಮೇಲ್ಗಡೆ ಖಾರನ ಇಟ್ಟರೆ ನಮಗೆ ಈ ಕೇಕು ರೆಡಿ. ನೋಡಿ ಈ ರೀತಿಯಾದಂತಹ ಒಂದು ಮೋಡ ಕೂಡ ನಾನು ಮೇಲ್ಗಡೆ ಇಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ. ನೋಡಿ ಇವಾಗ ನಾನು ರೆಡಿ ಮಾಡಿರುವಂತಹ ಫಂಡಂಟ್ ಥೀಮ್ ಕೇಕ್, ಕಾರ್ ಫಂಡಂಟ್ ಥೀಮ್ ಕೇಕು ರೆಡಿ ಆಯಿತು. ಇದೇ ರೀತಿಯಾಗಿ ನಾನು ತುಂಬ ಫಂಡಂಟ್ ಕೇಕ್ಗಳನ್ನ ಮುಂದೆ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ನಿಮಗೆ ಬೇಸಿಕ್ ಸ್ಪಾಂಜ್ ಕೇಕನ್ನು ಹೇಗೆ ಮಾಡೋದಂತ ತಿಳ್ಕೊಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸಿ. ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಕೂಡ ತೋರಿಸ್ತೀನಿ. ಹಾಗೆ ಪ್ಲಮ್ ಕೇಕು, ಕೋಲ್ಡ್ ಕೇಕು ಎಲ್ಲ ಥರದ ಕೇಕ್ಗಳನ್ನ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು.